ಏಳನೆಯವನಾಗಿ ಯೇಸು ಕ್ರಿಸ್ತು ಮನೆಯ ಒಳಗಡೆ ಕಾಲಿಡ್ತಾನೆ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ. ನಾನು ಆ ವಾಕ್ಯ ಭಾಗವನ್ನು ಧ್ಯಾನಿಸ್ತಾ ಇರಬೇಕಾದ್ರೆ ಪ್ರಿಯರೇ, ಈ ತಿಂಗಳಲ್ಲಿ ನೀವು ಯಾವುದಕ್ಕಾಗಿ ಅಂಜುತ್ತಾ ಇದ್ದೀರಾ, ಯಾವುದಕ್ಕಾಗಿ ಹೆದರ್ತಾ ಇದ್ದೀರಾ? ಕ್ರಿಸ್ತು ನಿಮ್ಮ ಸಂಗಡ ಇದ್ದಾನೆ. ನೀವು ಯಾರ ಸಂಗಡ ಇದ್ದೀರಿ, ನೀವು ಎಲ್ಲಿ ನಡೀತಾ ಇದ್ದೀರಾ, ಯಾರ ಸಂಗಡ ನಡೀತಾ ಇದ್ದೀರಾ ಎಂಬುದನ್ನು ನೀವು ತಿಳಿದುಕೊಂಡ್ರೆ ಈ ದಿವಸಗಳಲ್ಲಿ ಯಾರನ್ನ ಸಂಗಡ ಮಾತಾಡಿದಂಥ ಕರ್ತನು ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ನುಡಿದಂಥ ಕರ್ತನು ಈ ಒಂದು 7ನೇ ತಿಂಗಳಿನಲ್ಲಿ ಅಂಜದಿರಿ, ಹೆದರಬೇಡಿರಿ, ದೇವರು ನಿಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಆ ವಾಕ್ಯ ಭಾಗದಲ್ಲಿ ನಾವು ಕೆಳಗಡೆ ಓದ್ತಾ ಬರುವಾಗ ಅಲ್ಲಿ ಸಭಾಮಂದಿರದ ಅಧಿಕಾರಿಯಾಗಿರುವಂಥ ಈ ಯಾಯಿರನ ಮಗಳು ಸತ್ತಿರುವಂಥದ್ದನ್ನು ನಾವು ಕಾಣ್ತೇವೆ. ಅವಳು ಸತ್ತಿದ್ದಂಥ ದಿವಸವನ್ನು ಕಂಡು ಅಲ್ಲಿದ್ದಂಥ ಜನತೆಯು ಕೂಡ ಓಡಿ ಬಂದು ಹೇಳ್ತಾರೆ, ಯಾಯಿರನ ಮಗಳು ಸತ್ತಳೆಂದು ಕರ್ತನು ಬರುವಂಥ ಅಗತ್ಯವಿಲ್ಲ ಎಂಬುದಾಗಿ ಕೆಲವರು ಓಡಿ ಬಂದು ತಿಳಿಸ್ತಾರೆ. ಯಾಯಿರನ ಮಗಳು ಅಲ್ಲಿ ಮಲಗಿದ್ದಾಳೆ, ಇನ್ನು ಯೇಸು ಕ್ರಿಸ್ತನು ಮನೆಗೆ ಬರುವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವಳು ಸತ್ತು ಹೋದಳು ಎಂಬುದಾಗಿ. ಆ ಸತ್ತೋದಂಥ ಮಗಳನ್ನು ಕಂಡು ಯಾಯಿರನು ಭಯಪಡ್ತಾನೆ, ಕಳವಳ ಪಡ್ತಾನೆ. ಆದರೆ ಯಾಯಿರನ ಸಂಗಡ ದೇವರು ಒಂದು ಮಾತನ್ನು ಹೇಳ್ತಾರೆ, ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ. ಹಲ್ಲೆಲೂಯಾ. ಆ ವಾಕ್ಯ ಭಾಗದಲ್ಲಿ ನಾನು ಧ್ಯಾನಿಸ್ತಾ ಇದ್ದಾಗ ದೇವರು ಒಂದು ಮಾತನ್ನು ನನಗೆ ತಿಳಿಸಿದ್ರು. ಅಲ್ಲಿ ಒಂದು ಗಣಿತದ ಲೆಕ್ಕಾಚಾರವನ್ನು ಹೇಳ್ತಾರೆ. ಅಂದರೆ ಮ್ಯಾಥಮೆಟಿಕ್ಸ್ನ ಅಲ್ಲಿ ಇಟ್ಟು ನಾನು ಅದನ್ನು ದೇವರು ಏನು ಮಾಡಿದರು ಎಂಬುದನ್ನು ಧ್ಯಾನಿಸ್ತಾ ಇದ್ದೆ. ಪ್ರಿಯರೇ, ಒಂದು ಸತ್ತಂಥ ಮನೆಗೆ ಯೇಸು ಕ್ರಿಸ್ತರು ಮನೆ ಒಳಗಡೆ ಬರುವಾಗ ಅಲ್ಲಿ ನಾವು ಓದ್ತೇವೆ 39ನೇ ಅಧ್ಯಾಯದಲ್ಲಿ 38-39ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಆ ಸಭಾಮಂದಿರದ ಅಧಿಕಾರಿಯ ಮನೆಗೆ ಬಂದಾಗ ಆತನು ಗದ್ದಲವನ್ನು, ಕೆಲವರು ಬಹಳವಾಗಿ ಅಳುವುದನ್ನು, ಗೋಳಾಡುವುದನ್ನು ಕಂಡನು ಎಂಬುದಾಗಿ 38ನೇ ವಾಕ್ಯದಲ್ಲಿ ಹೇಳ್ತಾರೆ. ಅಲ್ಲಿ ಕೆಲವೊಂದು ಗದ್ದಲ ಇತ್ತು, ಕೆಲವೊಂದು ಗೋಳಾಟಗಳಿತ್ತು. ಆ ಗದ್ದಲ ಗೋಳಾಟ ಅಂದರೆ ಆ ದಿವಸಗಳಲ್ಲಿ ಆ ಪಾಶ್ಚಾತ್ಯ ದೇಶಗಳ ಪದ್ಧತಿಯ ಪ್ರಕಾರ ಅಲ್ಲಿಗೆ ವಾದ್ಯ ಬಾರಿಸುವಂಥವರನ್ನ ಮತ್ತು ಗೋಳಾಡುವಂಥವರನ್ನು ಕರೆದುಕೊಂಡು ಬಂದಿದ್ದರು. ಹಲ್ಲೆಲೂಯಾ. ಗೋಳಾಡುವಂಥವರನ್ನು ಅಲ್ಲಿ ಕರೆದುಕೊಂಡು ಬಂದಿದ್ದರು. ಆ ಒಂದು ಗದ್ದಲ ಅಲ್ಲಿ ಯೇಸು ಸ್ವಾಮಿ ನೋಡ್ತಾರೆ. ಅದನ್ನು ಕಂಡು ನೀವು ಗದ್ದಲ ಮಾಡುವುದು ಏನು, ಅಳುವುದು ಯಾಕೆ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಎಂಬುದಾಗಿ ಹೇಳಿದರು. ಹಲ್ಲೆಲೂಯಾ. ಯಾಯಿರನು ಒಂದು ವಿಷಯಕ್ಕಾಗಿ ಹೋಗ್ತಾನೆ. ಯಾಯಿರನು ಆ ವಿಷಯವನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನ ಮುಂದೆ ಹೋದಾಗ ಕೆಲವರು ಹೇಳಿದ್ರು, ಈ ವಿಷಯ ಸತ್ತು ಹೋಗಿದೆ, ಮುಗೀತು, ಈ ಯೇಸು ಕ್ರಿಸ್ತು ಬರುವುದು ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳಿದರು. ಆದರೆ ತಿರುಗಿ ಯೇಸು ಕ್ರಿಸ್ತು ಆ ಮನೆಗೆ ಬಂದಾಗ, ಆ ವಿಷಯದ ಬಗ್ಗೆ ಬಂದಾಗ ಆ ವಿಷಯ ಜನರ ಕಣ್ಣಿಗೆ ಸತ್ತಂಥದ್ದಾಗಿತ್ತು. ಇನ್ನು ಮುಂದಿನ ಮಾರ್ಗವಿಲ್ಲ, ಇನ್ನು ಮುಗೀತು ಎಂಬುದಾಗಿ ನುಡಿದಂಥ ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ನಂಬಿಕೆಯಿಂದ ಹೇಳ್ತಾರೆ, ಅದು ಸತ್ತಿಲ್ಲ, ಅದು ನಿದ್ರೆ ಮಾಡುತ್ತಿದೆ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯದ ಮೂಲಕವಾಗಿ ಕರ್ತನು ನಿಮಗೊಂದು ಆಲೋಚನೆಯನ್ನು ನುಡಿತಾರೆ. ನೀವು ಯಾವುದು ಮುಗಿಯಿತು, ಸತ್ತಿತು, ಇನ್ನು ಮುಗಿದಿಲ್ಲ, ಇನ್ನು ಆಗುವುದಿಲ್ಲ, ಇದಕ್ಕೆ ಜೀವ ಇಲ್ಲ ಅಥವಾ ತೀರಿತು ಎಂಬುದಾಗಿ ನೀವು ಯಾವ ಒಂದು ಪುಸ್ತಕಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದೀರೋ, ಯಾವ ಒಂದು ಪೆನ್ನಿನಲ್ಲಿ ನೀವು ಒಂದು ಫುಲ್ ಸ್ಟಾಪ್ ಇಟ್ಟಿದ್ದೀರೋ, ಅದು ತೀರಿಲ್ಲ, ಅದು ಮುಂದುವರಿಯುವಂಥದ್ದಾಗಿದೆ. ಅದು ಬದುಕಿದೆ, ಅದು ಜೀವವುಳ್ಳಂಥದ್ದಾಗಿದೆ. ಹಲ್ಲೆಲೂಯಾ. ನಿಮ್ಮ ವಿಷಯಕ್ಕಾಗಿ ಕರ್ತನು ಒಂದು ಮಾತನ್ನು ಹೇಳ್ತಾರೆ, ಇದು ಮುಗಿದಿಲ್ಲ, ನಿನ್ನೊಂದು ಪುಟವನ್ನು ನಾನು ನಿನಗೋಸ್ಕರವಾಗಿ ತೆರೆಯುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತು 38ನೇ ವಾಕ್ಯದ 39ನೇ ವಾಕ್ಯವನ್ನು ನಾವು ಗಮನಿಸುವಾಗ ಅಲ್ಲಿ ಗದ್ದಲ ಮಾಡುವಂಥವರಿದ್ದರು, ಸತ್ತಂಥ ಹೆಣ್ಣು ಮಗಳ ಮುಂದೆ ಗೋಳಾಡುವಂಥವರಿದ್ದರು. ಆದರೆ ಯಾಯಿರನಿಗೆ ಒಂದು ಹಲ್ಲೆಲೂಯಾ ನಂಬಿಕೆ ಇತ್ತು. ಯಾಯಿರನು ಎಂಬುದಾಗಿ ನೋಡುವಂಥ ಆ ಪದದ ಅರ್ಥ ನಾವು ಇಬ್ರಿಯ ಭಾಷೆಯಲ್ಲಿ ಅದನ್ನು ಮೂಲ ಪದ ಅಥವಾ ಅದನ್ನು ಅರ್ಥವನ್ನು ನಾವು ಹುಡುಕಿದಾಗ ಯಾಯಿರನು ಎಂಬುದಾಗಿ ನಾನು ಈ ರೀತಿಯಾಗಿ ಬರೆದಿಟ್ಟೆ, ದೇವರು ಅವನಿಗೆ ಬೆಳಕನ್ನು ಹತ್ತಿಸುವನು ಎಂಬುದಾಗಿ. ಇಬ್ರಿಯ ಭಾಷೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ ನೀವು ಓದುವಾಗ ನಾವು ಚರಿತ್ರೆಗಳಲ್ಲಿ ನಾವು ಓದ್ತೇವೆ, ಆ ಒಂದು ವಾಕ್ಯದ ಅಥವಾ ಆ ಯಾಯಿರನು ಎಂಬುದಾಗಿ ನುಡಿಯುವ ಆ ಮಾತಿನ ಅರ್ಥ ಬೆಳಕನ್ನು ಹತ್ತಿಸುವನು ಎಂಬುದಾಗಿ. ಅಂದರೆ ದೇವರು ಅವನಿಗೆ ಬೆಳಕನ್ನು ಹತ್ತಿಸುವನು ಎಂಬುದಾಗಿ. ಮ್ಯಾಥಮೆಟಿಕ್ಸ್ನ ಅರ್ಥ ಮಾಡಿಕೊಂಡ್ರೆ 3 ಜನರು ಶಿಷ್ಯಂದರು, 3 ಜನರು ಆ ಕುಟುಂಬದ ಬೆಳಕಿಲ್ಲದೆ ಅಥವಾ ಕತ್ತಲೆ ಆವರಿಸಿಕೊಂಡಂಥ ಮರಣದ ಅವಸ್ಥೆಯಲ್ಲಿ ಬಿದ್ದಂಥ ಆ 3 ಜನರನ್ನು ಹಲ್ಲೆಲೂಯಾ
ಆಮೇನ್ ಆ ತಂದೆ ತಾಯಿಗಳು ಗೋಳಾಡುವಂಥ ತಂದೆ ತಾಯಿಗಳಾಗಿದ್ದರು. ಆ ಸತ್ತಂಥ ಮಗಳನ್ನು ಕೂಡ ಸೇರಿಸಿದರೆ 6 ಜನರು ಮನುಷ್ಯರಾಗಿ ನಾವು ಕಾಣುತ್ತೇವೆ. ಹಲ್ಲೆಲೂಯಾ. ಇಲ್ಲಿ 7ನೇಯವನಾಗಿ ಯೇಸು ಕ್ರಿಸ್ತು ಮನೆಯ ಒಳಗಡೆ ಕಾಲಿಡ್ತಾನೆ. ಪ್ರಿಯರೇ, ಈ 7ನೇ ತಿಂಗಳಿನಲ್ಲಿ ಕರ್ತನು ನನಗೆ ಕೊಟ್ಟಂಥ ಒಂದು ಆಲೋಚನೆ ಮೇರೆಗೆ ನಿಮಗೆ ಹೇಳ್ತಾನೆ, ಕರ್ತನ ಆತ್ಮನು 7ನೆಯ ಈ ಒಂದು ತಿಂಗಳಿನಲ್ಲಿ 2026 ಈ 7ನೇ ತಿಂಗಳಿನಲ್ಲಿ ನಿಮಗೆ ಎಲ್ಲಿ ಕತ್ತಲು ಆವರಿಸಿದೆ, ಯಾವ ಜಾಗದಲ್ಲಿ ನಿಮಗೆ ಕತ್ತಲು ಆವರಿಸಿದೆ, ಎಲ್ಲಿ ಯಾವ ರೀತಿಯಾಗಿ ನಿಮಗೆ ಕತ್ತಲೆಯನ್ನು ಸೈತಾನನು ತಂದು ಮಡಗಿದ್ದಾನೆ, ನಿಮಗೆ ಜೀವವಾಗಿರುವಂಥ ಕ್ರಿಸ್ತು ನಿಮ್ಮ ಮನೆಯೊಳಗಡೆ ಬರುವುದಕ್ಕೆ ಇಷ್ಟಪಡುವಂಥವನಾಗಿದ್ದಾನೆ. ನಿಮಗೆ ಒಂದನ್ನು ಮಾತ್ರನೇ ದೇವರು ಕೇಳುತ್ತಿರುವಂಥದ್ದು, ಯಾಯಿರನ ಬಳಿಯಲ್ಲಿ ಹೇಳಿದಂತೆಯೂ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ. ಹಲ್ಲೆಲೂಯಾ. ಯಾಯಿರನನ್ನು ಕಂಡು ಕ್ರಿಸ್ತನು ಹೇಳಿದ ರೀತಿಯಲ್ಲೇ ಈ ದಿವಸ ಈ ರಾತ್ರಿ ಕಾಲ ಕರ್ತನು ನಿಮ್ಮ ಸಂಗಡ ಹೇಳುವಂತನಾಗಿದ್ದಾನೆ, ನಂಬಿಕೆ ಮಾತ್ರ ಇರಲಿ, ಅಂಜಬೇಡಿರಿ, ಯಾವುದಕ್ಕೂ ಅಂಜಬೇಡಿರಿ. 6 ತಿಂಗಳು ನಿಮ್ಮನ್ನು ಎದುರಿಸಿದಂಥ ಶತ್ರುವಿನ ಈ 7ನೇ ತಿಂಗಳು ನಿಮ್ಮನ್ನು ಆ ಶತ್ರುವಿನ ಮುಂದೆ ನಿಮಗೆ ಬೆಳಕಾಗಿರುವಂಥ ಕ್ರಿಸ್ತು, ಮರಣವಾಗಿದ್ದಲ್ಲಿ ಜೀವ ಕೊಡುವಂಥ ಕ್ರಿಸ್ತು, ತಲಿತಾ ಖೋಮ್ ಎಂಬುದಾಗಿ ನುಡಿದು ಆ ಮಗಳನ್ನು ಎಬ್ಬಿಸಿದಂಥ ಕ್ರಿಸ್ತು ಈ ರಾತ್ರಿ ಕಾಲ ಈ 7ನೇ ತಿಂಗಳ 1ನೇ ವಾರದಲ್ಲಿ ನಿಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಕರ್ತನು ನನಗೆ ಈ ರೀತಿಯಾಗಿ ಆಲೋಚನೆ ಕೊಟ್ಟರು. ಕೆಲವೊಂದು ಸಮಯಗಳಲ್ಲಿ ತಪ್ಪಿ ಕತ್ತಲೆಯ ಸಮಯಗಳಲ್ಲಿ ನಡೆಯುವಂಥ ಜನತೆಯನ್ನು ಕೊಂಡು ನೀನು ಅವರಿಗೆ ಅಂಜದೇ ಇರುವ ರೀತಿಯಲ್ಲಿ ಕೆಲವೊಂದು ಶಾಂತವಾನದ ಮಾತುಗಳನ್ನು ನುಡಿಯಬೇಕೆಂಬುದಾಗಿ. ಹಲ್ಲೆಲೂಯಾ. ಕತ್ತಲೆ ನಮ್ಮ ಜೀವಿತದಲ್ಲಿ ತಪ್ಪಿ ನಡೆಯುವಂಥದ್ದಾಗಿದೆ. 6 ಕಳೆದ ದಿವಸಗಳಲ್ಲಿ 6 ತಿಂಗಳು 6 ಎಂಬುದು ಒಂದು ಸೂಚನೆಯನ್ನು ಕಾಣಿಸುತ್ತೆ. 6 ಮನುಷ್ಯನ ಒಂದು ದಿವಸಗಳಾಗಿತ್ತು. 6 ಮನುಷ್ಯನ ರೂಪವನ್ನು ಅಥವಾ ಮನುಷ್ಯನಿಗೆ ಹೋಲಲ್ಪಡುವಂಥ ಒಂದು ಸಂಖ್ಯೆಯಾಗಿತ್ತು. 7ನೆಯ ತಿಂಗಳು 7 ಎಂಬುದು ದೇವರ ಒಂದು ಸಂಖ್ಯೆಯಾಗಿದೆ. 7 ದೇವರ ಸಂಖ್ಯೆಯಾಗಿರುವಾಗ ಆ 7ನೇ ತಿಂಗಳಲ್ಲಿ ದೇವರು ನಿಮ್ಮ ಸಂಗಡ ಇದ್ದಾನೆ. ಬೆಳಕು ಕೊಡುವಂಥ ಕ್ರಿಸ್ತನು ನಿಮ್ಮ ಮಧ್ಯದಲ್ಲಿದ್ದಾನೆ. 7ನೇ ತಿಂಗಳಿನಲ್ಲಿ ಕ್ರಿಸ್ತನು ನಿಮ್ಮ ಮನೆ ಒಳಗಡೆ ಬರಲು ಶಕ್ತನಾಗಿದ್ದಾನೆ. ಎಲ್ಲಿ ಮರಣವಾಗಿದೆಯೋ, ಎಲ್ಲಿ ಕತ್ತಲೆ ಆವರಿಸಿಕೊಂಡಿದೆಯೋ ಅಲ್ಲೆಲ್ಲ ಕ್ರಿಸ್ತನು ಬೆಳಕಾಗಿ ನಿಮ್ಮ ಮಧ್ಯದಲ್ಲಿ ಇಳಿಯುವಂಥವನಾಗಿದ್ದಾನೆ. ಕರ್ತನು ನನಗೆ ಕೊಟ್ಟಂಥ ಈ ವಾಕ್ಯ ಭಾಗದಿಂದ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಬೆಳಕಾಗಿರುವಂಥ ಕ್ರಿಸ್ತು ಈ ರಾತ್ರಿ ಕಾಲ ಈ 6ನೆಯ ತಿಂಗಳಿನ 1ನೇ ವಾರದಲ್ಲಿ ಕ್ರಿಸ್ತು ಬೆಳಕಾಗಿ ನಿಮ್ಮ ಸಂಗಡವಿರಲಿ. ಭಯಪಡಬೇಡಿ, ಅಂಜಬೇಡಿರಿ, ಧೈರ್ಯದಿಂದಿರಿ, ದೇವರು ನಿಮ್ಮ ಸಂಗಡ ಇದ್ದಾನೆ.